ದೇವಸ್ಥಾನದ ಹುಂಡಿ ಕದಿಯೋಕೆ ಮುಂದಾದ ಕಳ್ಳನೊಬ್ಬ ಬಳಿಕ ಸುಸ್ತಾಗಿ ದೇವಸ್ಥಾನದಲ್ಲೇ ಮಲಗಿದ ಪರಿಣಾಮ ಪೊಲೀಸ್ ಠಾಣೆ ಅತಿಥಿಯಾಗಿದ್ದಾನೆ. ತಮಿಳುನಾಡು ಮೂಲದ 40 ವರ್ಷ ಪ್ರಾಯದ ಸೆಂಥಿಲ್ ಎಂಬಾತ ಬಂಧಿತ ಆರೋಪಿ. ಅಂಬೂರಿನ ಕುಡಪ್ಪನಮೂಡು ಕುಜುವಲಟ್ಟಂ ಭಗವತಿ ದೇವಸ್ಥಾನದಲ್ಲಿ ಈ ಘಟನೆ ಸಂಭವಿಸಿದೆ. ರಾತ್ರಿ ವೇಳೆ ದೇವಸ್ಥಾನಕ್ಕೆ ನುಗ್ಗಿದ ಕಳ್ಳ ದೇವಸ್ಥಾನದ ಹುಂಡಿಗೆ ಕೈ ಹಾಕಿದ್ದಾನೆ. ಹೇಗೋ ಹರಸಾಹಸ ಪಟ್ಟು 8,500 ರೂಪಾಯಿಗಳನ್ನು ಕಾಣಿಕೆ ಹುಂಡಿಯಿಂದ ಎಗರಿಸುವಲ್ಲಿ ಯಶಸ್ವಿಯಾಗಿದ್ದ. ಆದರೆ ಇಷ್ಟರಲ್ಲಾಗಲೇ ಆತನಿಗೆ ಸುಸ್ತಾಗಿ ಹೋಗಿತ್ತು. ಹೀಗಾಗಿ ದೇವಸ್ಥಾನದಲ್ಲಿಯೇ ನಿದ್ದೆಗೆ ಜಾರಿದ್ದಾನೆ. ಬೆಳಗ್ಗೆ 5:30 ಸುಮಾರಿಗೆ ಎಂದಿನಂತೆ ದೇವಸ್ಥಾನಕ್ಕೆ ಬಂದ ಅರ್ಚಕರಿಗೆ ಹಣದ ಜೊತೆ ಮಲಗಿದ್ದ ಕಳ್ಳ ಹಾಗೂ ಒಡೆದು ಹೋಗಿರುವ ಕಾಣಿಕೆ ಹುಂಡಿಯನ್ನು ನೋಡಿ ಪರಿಸ್ಥಿತಿಯು ಅರಿವಾಗಿದೆ. ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಅರ್ಚಕರು ಮಾಹಿತಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಕಳ್ಳನನ್ನ ನಿದ್ದೆಯಿಂದ ಎಚ್ಚರ ಮಾಡಿದ ಪೊಲೀಸರು ಕೂಡಲೇ ಆತನನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ದೇವಸ್ಥಾನ ಹುಂಡಿಗೆ ಕನ್ನ ಹಾಕಲು ಬಂದಾತ ಇದೀಗ ಪೊಲೀಸ್ ಠಾಣೆ ಅತಿಥಿಯಾಗಿದ್ದಾನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.